ಇವಾಗ ಮುನ್ಸ್ವಾಮಿ ಅವರು ಅವ್ರ ಅಪ್ಪನ ಬರ್ತ್ ಸರ್ಟಿಫಿಕೇಟ್ ಬೇಕಂತ ತಂದು ತೋರಿಸ್ತೀವಿ ಅಂತ ಹೇಳಿ. ಈಗ ಈ ದೇಶದಲ್ಲಿರ್ತಕ್ಕಂಥವರೆಲ್ಲ ಭಾರತೀಯರು ಅಂತೇಳಿ ನಮಗೂ ಗೊತ್ತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಥಳೀಯರು ಏನು ಇಲ್ಲಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಟಿಕೆಟ್ ಕೇಳಿ ಅವ್ರ ಟಿಕೆಟ್ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅವರೇನು 2 ಬಣಗಳಿತ್ತು, 2 ಬಣಗಳಲ್ಲಿ ಒಬ್ಬರು ಸಿ.ಎಂ. ಮುನಿಯಪ್ಪನ ಕೇಳ್ತಾಯಿದ್ರು, ಇನ್ನೊಂದು ಬಣ ಚಿಕ್ಕಪೆದ್ದಾಯಿನೂ ಕೇಳ್ತಾಯಿದ್ರು. ಕೆ.ಎಚ್. ಮುನಿಯಪ್ಪ ಅವರು, ರಮೇಶ್ ಕುಮಾರ್ ಅವರು, ಇವರೆಲ್ಲ ಸೇರಿ ಬೇರೆ ಬೇರೆ ಬಣಗಳಲ್ಲಿ. ಯಾವಾಗ ಇವರಿಬ್ಬರಿಗೂ ತಪ್ಪಿಸಿ ಬೆಂಗಳೂರಲ್ಲಿರ್ತಕ್ಕಂಥ ಗೌತಮ್ಗೆ ಕೊಟ್ಟರು. ಗೌತಮ್ಗೆ ಟಿಕೆಟ್ ಕೊಟ್ಟಿದ್ದಾದಮೇಲೆ ಅವರಲ್ಲೇ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಏನು ನಾಯಕರುಗಳಿದ್ರು, ಯಾರು ಆಸ್ಪರೆಂಟ್ಸ್ ಇದ್ರು, ಅವ್ರ ಫಾಲೋವರ್ಸ್ ಯಾರಿದ್ರು, ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮುಖಂಡರುಗಳೇ ಇವರು ಸ್ಥಳೀಯರಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಅದು ನಾವು ಹೇಳಿದ್ದಲ್ಲ, ಅವರು ಹೇಳಿರೋದನ್ನು ನಾವು ಹೇಳಿದ್ದೀರಿ. ನಮ್ಮಪ್ಪ ಯಾವೂರು ಏನು ಎತ್ತ ಅನ್ನೋ ಲೆಕ್ಕಾಚಾರ ಕೋಲಾರ ಜಿಲ್ಲೆ ಜನಕ್ಕೆ ಗೊತ್ತು. ನಂದು ಯಾವ ಊರು ಅಂತಲೂ ಕೋಲಾರ ಜಿಲ್ಲೆ ಜನಕ್ಕೆ ಗೊತ್ತು, ನಮ್ಮ ಲೋಕಸಭಾ ಕ್ಷೇತ್ರದ ಜನಕ್ಕೆ ಗೊತ್ತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗೌತಮನ್ ಸರ್ಟಿಫಿಕೇಟ್ ನನಗೆ ಬೇಕಾ? ನಮ್ಮ ಕೋಲಾರ ಜಿಲ್ಲೆಯವರು ಅದನ್ನ ಯಾವುದೇ ಕಾರಣಕ್ಕೂ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಅಫಿಡೇವಿಟ್ ಕೊಟ್ಟಿದ್ದಾನಲ್ಲ ನಾಮಿನೇಷನ್ ಹಾಕಿದಾಗ. ಮಾಧ್ಯಮ ಮಿತ್ರರು ಎಲ್ಲ ಆನ್ಲೈನಲ್ಲಿ ಸಿಕ್ಕೋಬಿಡುತ್ತೆ ನಿಮಗೆ. ಅವ್ರ ಅಫಿಡೇವಿಟಲ್ಲಿ ಅವ್ರ ಚಿರಾಸ್ತಿ ಚರಾಸ್ತಿ ಅವರು ಯಾರ್ಯಾರು ಅವರ ಸಂಬಂಧಿಕರು, ಅವರ ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಯಾರ್ಯಾರ ಹೆಸರಲ್ಲಿ ಪ್ರಾಪರ್ಟಿ ಎಲ್ಲೆಲ್ಲಿದೆ, ಏನು ಎತ್ತ, ಎಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಿದ್ರಿ, ಎಲ್ಲಿ ಜಮೀನುಗಳಿದೆ ಅಂತ ಬಂದಾಗ ಆ ಅಫಿಡೇವಿಟಲ್ಲಿ ಅವ್ರು ನೋಡಿಸಿದ್ದಾರೆ ಎಲ್ಲ ಯಾವ ರಾಜ್ಯದ್ದು ಅಲ್ಲಿ ಅವ್ರದ್ದು ಹೆಚ್ಚಿಗೆ ಪ್ರಾಪರ್ಟೀಸ್ ಇದೆ, ಅವ್ರ ವಹಿವಾಟು ಯಾವ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಆಂಧ್ರ ಪ್ರದೇಶ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಅವರು ಇವರು ನಮ್ಮವರಲ್ಲ, ನಮ್ಮ ಕಡೆಯವರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಾಗ ಅದಕ್ಕೆ ನಾವೇನು ಹೇಳಬೇಕು, ಈ ಥರ ನಿಮ್ಮ ಪಾರ್ಟಿಯವರು ಹಿಂಗೆ ಹೇಳಿದ್ದಾರೆ ಅಂತ ನಾವು ಹೇಳಿದ್ದೀವಿ. ಅದು ಬಿಟ್ಟು ಅವ್ರದ್ದು ಅವ್ರ ತಂದೆದು ಸರ್ಟಿಫಿಕೇಟ್ ಆಗಲಿ ಈ ದೇಶದಲ್ಲಿ ಎಲ್ಲೇ ಹುಟ್ಟಿದ್ರು ನಾವು ಭಾರತೀಯರು ಅಂತಲೇ ಅದನ್ನು ಪರಿಗಣಿಸಬಹುದು. ಫಸ್ಟ್ ಅವ್ರ ಪಾರ್ಟಿಯಲ್ಲಿರ್ತಕ್ಕಂಥ ಮುಖಂಡರಿಗೆ ಅವರು ಹೋಗಿ ಅದನ್ನು ಕನ್ವಿನ್ಸ್ ಮಾಡಿ ಅವ್ರನ್ನ ಒಪ್ಪಿಸಿ, ನಾನು ಈ ಭಾರತ ದೇಶನವನ್ನೇ, ನಾನು ಬಂದು ಚುನಾವಣೆಗೆ ನಿಂತ್ಕೊಂಬಂದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಫಸ್ಟ್ ಅವ್ರ ಮನವೊಲಿಸಿ ಜೊತೆಲಿ ಕರ್ಕೊಂಬಂದು ಕ್ಯಾನ್ವಾಸ್ ಮಾಡ್ತೀನಿ. ಅದು ಬಿಟ್ಟು ನನಗೆ ಸರ್ಟಿಫಿಕೇಟ್ ಕೊಟ್ಟರೆ ಅದನ್ನ ನಾನು ಓಟ್ ಹಾಕ್ತೀನಾ? ನಾನು ಓಟ್ ಹಾಕ್ಸ್ತೀನಾ? ನನಗೆ ಸರ್ಟಿಫಿಕೇಟ್ ಆತನದ ಅವಶ್ಯಕತೆ ಇಲ್ಲ. ನಂದು ಯಾವ ಊರು ಅಂತೇಳಿ ಎಲ್ಲ ನನ್ನ ಕೋಲಾರ ಲೋಕಸಭಾ ಕ್ಷೇತ್ರದ ಜನಕ್ಕೆ ಮುನ್ಸ್ವಾಮಿ ಯಾವ ಊರು ಅಂದರೆ ಟೇಕಲ್ಲಿ ಎಳುಗುಳಿ ಅಂತಲೇ ಹೇಳ್ತಾರೆ, ಮಾಲೂರು ತಾಲೂಕು ಅಂತಲೇ ಹೇಳ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಅಫಿಡೇವಿಟಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಹೇಳಿ ಫಸ್ಟ್ ಅವ್ರನ್ನ ನೋಡ್ಕೊಂಡು ಅದನ್ನು ನೀವು ಬಹಿರಂಗಪಡಿಸ್ಲಿ. ಅವಾಗ ಗೊತ್ತಾಗುತ್ತೆ ಅವ್ರ ಒರಿಜಿನಾಲಿಟಿ ಏನು ಎತ್ತ ಅಂತೇಳಿ. ಅದಕ್ಕೋಸ್ಕರ ಗೌತಮರೇ, ನೀವು ಹತಾಶರಾಗ್ಬಿಟ್ಟಿದ್ದೀರಿ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಹತ್ರ ಹೋಗಿ, ನಿಮ್ಮ ಪಾರ್ಟಿ ಅಧ್ಯಕ್ಷರ ಹತ್ರ ಹೋಗಿ, ನಮ್ಮ ಜೊತೆಲಿ ಯಾರೂ ಬರ್ತಾ ಇಲ್ಲ, ನನಗೆ ಯಾರೂ ಸಾಥ್ ಕೊಡ್ತಾ ಇಲ್ಲ, ದಯವಿಟ್ಟು ನೀವು ಹೇಳಿ ಅನ್ನೋ ಲೆಕ್ಕಾಚಾರದಲ್ಲಿ. ನಿನ್ನೆ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರು ಕೇಳಿದಾಗ ರಾಹುಲ್ ಗಾಂಧಿ ಅವರು ಬರ್ತಾರೆ, ಬಂದಾಗ ಎಲ್ಲರೂ ಬರ್ತಾರೆ ಅಂತ. ಅವ್ರು ಬಂದಾಗ ಅವ್ರ ಪಾರ್ಟಿಯವರು ಎಲ್ಲರೂ ಬರ್ತಾರೆ. ಈಗೇನು ನಮ್ಮಲ್ಲಿ ಎಲ್ಲ ಕಡೆ ಹೋಬಳಿ ವೈಸು ಪಂಚಾಯತ್ ವೈಸ್ ನಾವೆಲ್ಲ ಮೀಟಿಂಗ್ ಮಾಡ್ತಾಯಿದ್ವಿ. ಆದರೆ ನಿಮ್ದು ಎಲ್ಲೆಲ್ಲಿ ನಿಮ್ಮದು ಶುರುವಾಗಿದೆ, ಎಲ್ಲೆಲ್ಲಿ ಇದಾಗಿದೆ ಅಂತ ಬಂದಾಗ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ JDS ಮತ್ತು ಭಾರತೀಯ ಜನತಾ ಪಾರ್ಟಿ ಏನು ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬು ಇದ್ದಾರೆ, ಅವರು ಅವ್ರ ತಂದೆ ಅವ್ರ ತಾಯಿ ಕೋಲಾರ ಜಿಲ್ಲೆಗೋಸ್ಕರ ಅವ್ರದ್ದೇ ಆದಂಥ ಒಂದು ಕೊಡುಗೆ ಇದೆ. ನಾವೆಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮಲ್ಲೇಶ್ ಬಾಬು ಅಲ್ಲ ಕ್ಯಾಂಡಿಡೇಟು, ನಾನೇ ಕ್ಯಾಂಡಿಡೇಟು, ನಾವೇ ಕ್ಯಾಂಡಿಡೇಟು, ನರೇಂದ್ರ ಮೋದಿಜಿಯವರಿಗೆ ನಮ್ಮ ಅಭ್ಯರ್ಥಿ ಅಂತೇಳಿ ಧನ್ಯವಾದ ರೈತ ಮಹಿಳೆಗೆ ಓಟ್ ಹಾಕ್ಸೋದ್ರ ಮುಖಾಂತರ 3 ಲಕ್ಷಕ್ಕೂ ಹೆಚ್ಚಿಗೆ ಅಧಿಕ ಮತಗಳಿಂದ ಅವ್ರನ್ನ ಗೆಲ್ಲಿಸ್ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಈಗಲೂ ನಮ್ಮಲ್ಲಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲ ಬಂದು ನಾವು ಹೋಬಳಿ ವೈಸ್ ಎಲ್ಲ ಕಡೆಯೂ ಚುನಾವಣಾ ಪ್ರಚಾರ ಮಾಡ್ತಾಯಿದ್ರಿ. ನಿಮ್ಮ ಸರ್ಟಿಫಿಕೇಟನ್ನು ಇಟ್ಕೊಂಡು ನಿಮ್ಮ ಮನೇಲಿ ಇಟ್ಕೊಳ್ರಿ. ನಾವಲ್ಲ ನಿಮ್ಮನ್ನು ಕ್ವಶನ್ ಮಾಡಿರೋದು, ನಿಮ್ಮ ಪಾರ್ಟಿಯವರೇ. ಅದನ್ನ ಹೋಗಿ ನಿಮ್ಮ KPCC ಆಫೀಸಲ್ಲಿ ಸರ್, ಇವರು ಎಸ್ ಎನ್ ನಾರಾಯಣಸ್ವಾಮಿ ಅವರು ಅವ್ರ ತಂದೆ ಮೇಲೆ ಆರೋಪ ಮಾಡ್ತಾಯಿದ್ರು, ಮುನಿಸ್ವಾಮಿ IAS ಅಧಿಕಾರಿ ಆಗಿದ್ದಾಗ ಎಷ್ಟು ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತ. ಈಗ ಯಾರು ಒಳ್ಳೆಯರಿರ್ತಾರ ಒಳ್ಳೆಯರು ಒಳ್ಳೆ ಮಾತುಗಳನ್ನೇ ಆಡಬೇಕು. SNಗೆ ಅದಕ್ಕೆ ಏನು ಸಂಬಂಧ? ನಮ್ಮಲ್ಲಿ ಯಾರೋ ನಮ್ಮ ಪಾರ್ಟಿನಾಗಿರೋರು ಕೆಲವರು ಅವ್ರ ವಿರುದ್ಧವಾಗಿ ಮಾತಾಡೋರು. ಹಂಗಂತ ನಮ್ಮ ಬಂಗಾರ ಪಟ್ಟೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತು ಯಾರ್ಯಾರು MLAಗಳಾಗಿದ್ದಾಗ ಏನೇನು ಮಾಡಿದ್ದಾರೆ, ಏನು ಎತ್ತ, ಯಾರ್ಯಾರು ವಿರುದ್ಧವಾಗಿ ಮಾತಾಡೋಲ್ಲ, ಏನು ಎತ್ತ ಅಂತ ಗೊತ್ತಿರೋದ್ರಿಂದ ಆತನು ಅವ್ರ ಬಗ್ಗೆ ಮಾತಾಡೋಕ್ಕೆ ಅರ್ಹತೆ ಇಲ್ಲ. ಚುನಾವಣೆಗೆ ಮೊದಲು ಆತನ ಆಪೋಸಿಟ್ ಕ್ಯಾಂಡಿಡೇಟ್ ಆಗಿದ್ರಲ್ಲ, ಅವತ್ತು ಅವ್ರ ತಂದೆ ಏನಾದ್ರು ತಪ್ಪು ಮಾಡಿದರೆ ಹೇಳ್ಬೇಕಾಗಿತ್ತು.
ಅವ್ರ ತಂದೆ ಏನಾದ್ರು ತಪ್ಪು ಮಾಡಿದ್ರೆ ಹೇಳ್ಬೇಕಾಗಿತ್ತು. ಇವ್ರು ತಪ್ಪು ಮಾಡಿದ್ರೆ ನಾವೆಲ್ಲ ಕಡೆ ಹೇಳ್ಕೊಂಬಂದ್ರು. ಮಲೇಶ್ ಬಾಬು ಅವ್ರ ತಂದೆ ಏನಾದ್ರು ತಪ್ಪು ಮಾಡಿದರೆ ಏನು ಹೇಳ್ಬೇಕಾಗಿತ್ತು. ಅದನ್ನೆಲ್ಲ ಹೇಳಿದರೆ ಇವತ್ತು ಈ ಸಂದರ್ಭದಲ್ಲಿ ಹೇಳೋಂಥದ್ದು ಊರೆಲ್ಲ ಹೋದ್ಮೇಲೆ ಊರು ಬಾಕ್ಲು ಹಾಕಿದ್ರೆ ಏನು ಸುಖ ಇಲ್ಲ. ಇದು ಎಲೆಕ್ಷನ್ಗೋಸ್ಕರ ಅದು ಗಿಮ್ಮಿಕ್ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಜನ. ಮೊನ್ನೆ ಅಶೋಕ್ ಬಂದಾಗ ಬೆಳವಣಿಗೆ ನಿಮ್ಮ ಪಕ್ಷದಲ್ಲಿ ಹೇಳಿದೆ ಸರ್, ಶಾಪುರ ಆಗ್ಬೋದು. ಒಂದು ವಾರದಿಂದ ಗುಂಪುಗಾರಿಕೆ ಶುರು ಆಗಿದೆ. ಅದೇನು ನೀವೇನೋ ಮಾಡಿಸಿದ್ದೀರಿ ನನಗೆ ಕಂಡು ಗೊತ್ತಿಲ್ಲ. ನಮ್ಮಲ್ಲಿ ಭಾರತೀಯ ಒಂದು ನಿಮಿಷ, ನಮ್ಮಲ್ಲಿ ದಲಿತ ಮುಖಂಡರುಗಳು ಒಂದಷ್ಟು ಜನ ಲೀಡರ್ಗಳು ಬೇರೆ ಬೇರೆ ಸಂಘಟನೆಗಳಲ್ಲಿ ಇರ್ತಕ್ಕಂಥವ್ರು, ನಾವು ಬೇರೆ ಪಾರ್ಟಿಗೆ ಸಪೋರ್ಟ್ ಮಾಡ್ತೀವಿ, ನಾವು ಮೊದಲಿಂದನೂ ನಾವು ಹಂಗೆ ನಾವು ಯಾವತ್ತೂ BJP ನಾವು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಅವ್ರನ್ನ ಕರೆದು ದಯವಿಟ್ಟು ನಮ್ಮಲ್ಲಿ ಮಲೇಶ್ ಬಾಬು ಸಪೋರ್ಟ್ ಮಾಡಿ, ಕಾಂಗ್ರೆಸ್ ಪಾರ್ಟಿ ಅಂಬೇಡ್ಕರ್ಗೆ ಅಪಮಾನ ಮಾಡಿರ್ತಕ್ಕಂಥ ಪಾರ್ಟಿ ಅಂಥೇಳಿ ನಾವು ಬಲವರ್ಧನೆಗಾಗಿ ಭೀಮಾ ಸಮಾವೇಶ ಮಾಡಿದ್ದಾದಮೇಲೆ ಸುಮಾರು ದಲಿತ ಸಂಘಟನೆಗಳು ನಮ್ಮಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಬಗ್ಗೆ ಗೌರವ ಹೆಚ್ಚಾದಂಥ ಸಂದರ್ಭದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ತೀರಿ, ನೀವು ಗೆಸ್ಟಾಗಿ ಬಂದೋಗ್ಬೇಕು ಅಂತ ಹೇಳಿದಾಗ ಅಲ್ಲಿ SC ST ಎಲ್ಲ ಜಾತಿಯ SC ST ಇರ್ತಕ್ಕಂಥವ್ರು ಒಂದಷ್ಟು ಜನ ಲೀಡರ್ಗಳು ಒಂದು ಮೀಟಿಂಗ್ ಮಾಡಿ ನನ್ನನ್ನು, ನಮ್ಮ ಅಭ್ಯರ್ಥಿನ, ನಮ್ಮ MLC ಅವ್ರನ್ನ, ಅಶೋಕಣ್ಣವ್ರನ್ನ ಗೆಸ್ಟಾಗಿ ಅಲ್ಲಿ ಕರೆದಾಗ ಹೋಗುತ್ತ ಒಂದು ಸಹಜ ಅದು. ನಾನು ಅದಕ್ಕೋಸ್ಕರ ಯಾರನ್ನ ಪರ್ಮಿಷನ್ ಕೇಳಬೇಕಾದ್ರೆ ಹೋಗ್ಬೇಕಾಗಿಲ್ಲ, ನನಗೂ ಸ್ವತಂತ್ರ ಇದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ನಮ್ಮನ್ನು ಕರೆದ್ರು, ನಾವು ಹೋದರೆ ಅದಕ್ಕೆ ಚಲಪತಿಯವರು ಅದಕ್ಕೆ ನಿಮಗೆ ಇದನ್ನು ಕೊಟ್ಟಿದ್ದಾರೆ. ಮೊದಲೇ ಅವರು NDA ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀರಿ ಅಂತೇಳಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಮಾಡಿದರು. ಹಂಗಾಗಿ ನಾವು ಹೋಗಿದ್ದೀವಿ ವಿನಃ ನಾವೆಲ್ಲ ಏನಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಅಂದ್ರೂ ನಮ್ಮ SC ಸಮಾಜದ ಕನಿಷ್ಠ ಪಕ್ಷ ಒಂದು 50,000ದಿಂದ 1,00,000 ಜನ ಸೇರಿಸಿ ಒಂದು ಸಮಾವೇಶ ಮಾಡಬೇಕಂತಿದ್ದೀವಿ. ಆವಾಗ ಇಲ್ಲೇನೇನು ದಲಿತ ಸಂಘಟನೆಗಳಲ್ಲಿ ಒಂದಷ್ಟು ಟೀಮ್ಗಳಿದೆ, ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಾವು ಮಾಡ್ತೀವಿ. ಅದು ಬಿಟ್ಟು ಅದು ನನ್ನ ಕಾರ್ಯಕ್ರಮ ಅಲ್ಲ. ನಮ್ಮ ಕಮ್ಯುನಿಟಿಯಲ್ಲಿ ದಲಿತ ಸಂಘಟನೆಗಳ ಮುಖಂಡರುಗಳು ಮಾಡಿದಾಗ ನಮ್ಮನ್ನು ಗೆಸ್ಟಾಗಿ ಕರೆದಾಗ ನಮ್ಗೆ ಸಪೋರ್ಟ್ ಮಾಡ್ತೀರಿ NDA ಅಭ್ಯರ್ಥಿಗೆ ಅಂತ ಹೇಳಿದಾಗ ನಮ್ಗೆ ಒಂದೊಂದು ಓಟ್ ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಅಲ್ಲಿ ಹೋಗ್ಬೇಕಾಗಿ ಬಂತು. ಅದನ್ನು ಪರ್ಮಿಷನ್ ತಗೊಂಡಿರ್ತಕ್ಕಂಥದ್ದು ದಲಿತ ಸಂಘಟನೆಗಳ ಒಕ್ಕೂಟದ ಚಲಪತಿಯವರು, ಅಧ್ಯಕ್ಷರು, ದಲಿತ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟ ಅಂತೇಳಿ ಪರ್ಮಿಷನ್ ತಗೊಂಡಿರ್ತಕ್ಕಂಥದ್ದು. ಹಾಗಾಗಿ ನಾನು 5 ವರ್ಷದಿಂದಲೂ ಯಾವುದೇ ಜನಾಂಗದ ಯಾವುದೇ ಇದನ್ನು ದೇಶ ಅಂತ ಬಿಟ್ಟಾಗ ದೇಶ ಮೋದಿ ಪರ ಮೋದಿ ವಿರೋಧ ಅನ್ನೋದ್ರ ಇದರಲ್ಲಿದ್ದೀನಿ ವಿರುದ್ಧ ಯಾವುದೇ ರೀತಿಯಾದಂಥ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಂಥ ಕೆಲಸ ನಾನು ಮಾಡಲ್ಲ, ನಾನು ಮಾಡೋದೇ ಇಲ್ಲ. ಮುಂದೆ ನಾವೆಲ್ಲ ಒಗ್ಗಟ್ಟಾಗಿ ಇದ್ದೀವಿ. ಚುನಾವಣೆ 26ನೇ ತಾರೀಕು ಮುಗಿದಿದ್ದಾದಮೇಲೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಇವತ್ತೇನೇನು ಕೆಲಸ ಮಾಡ್ತಾಯಿದ್ರೆ ಅದನ್ನು ಅಂಕಿಅಂಶಗಳನ್ನು ತಗೊಂಡು ಮುಂದಿನ ದಿನಗಳಲ್ಲೆಲ್ಲ ನಾವು ಒಗ್ಗಟ್ಟೆ. ಬಂಗಾರಪೇಟೆ 28ರ ಕ್ಯಾಂಡಿಡೇಟ್ ಅದು ಈಗಾಗಲೇ ನಮ್ಮಲ್ಲಿ ಯಾರ್ಯಾರು ಈಗ ನಾನಲ್ಲಿ ಕ್ಯಾಂಡಿಡೇಟು ಅನ್ನೋ ಲೆಕ್ಕಾಚಾರದ ನಾನು ಎಲ್ಲೂ ಹೇಳಿದ್ದೆ. ನಮ್ಮಲ್ಲಿ MP ಚುನಾವಣೆಯಲ್ಲಿ ಟಿಕೆಟ್ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ನಾವು ಬಿಟ್ಕೊಟ್ಟಿದ್ದೀವಿ. ಬಿಟ್ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಸಹೋದರ ನಾನೇ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು ನಮ್ಮಲ್ಲಿ ನೋಡಿದೆ. ನಮ್ಮಲ್ಲಿ ಪಾರ್ಟಿ ಇದೆ. ನಮ್ಮ ಪಾರ್ಟಿಯಲ್ಲಿ ರಾಜ್ಯಾಧ್ಯಕ್ಷರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಜನರ ಆಸೆ ಏನಿದೆ ಅದನ್ನು ಮೀಟಿಂಗ್ಗಳಲ್ಲಿ ಹೇಳಿದಾಗ MP ಟಿಕೆಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ MLA ಎಲೆಕ್ಷನ್ ಬರ್ಬೋದೇನೋ ಅನ್ನೋ ಲೆಕ್ಕಾಚಾರದಲ್ಲಿ ಅಶೋಕಣ್ಣವ್ರು ಮಾತಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಕೂತಿದ್ದಂಥ ನಮ್ಮ ಮುಖಂಡರುಗಳು ಒಂದು 150ರಿಂದ 200 ಜನ ಬಂಗಾರಪೇಟೆಗೆ ಕಳಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಅದು ಜನ ಅಭಿಪ್ರಾಯ. ಅದಾದಮೇಲೆ ಅದನ್ನು ಹೈಕಮಾಂಡ್ ಏನು ತೀರ್ಮಾನ ತಗೋಬೇಕಂತ ಹೇಳಿ ಅವ್ರು ಹೇಳಿದ ತಕ್ಷಣ ನಾನೇನು ನಿಂತ್ಕೊಂಡ್ಬಿಟ್ಟೆ. ಅಂದರೆ ಇವರೇನಾದರೂ ಅನೌನ್ಸ್ ಮಾಡಿದ್ರೆ ನಾನೇ ಅಭ್ಯರ್ಥಿ ಅಂದ ತಕ್ಷಣ ಏನಾದ್ರು B ಫಾರ್ಮ್ ಕೊಟ್ಬಿಟ್ರೆ ಅದೆಲ್ಲ ಸುಳ್ಳು. ಮುಂದಿನ ದಿನಗಳಲ್ಲಿ ಇವತ್ತು ನಾವು ಲೋಕಸಭಾ ಚುನಾವಣೆಯನ್ನು ನಾವು ಮುಂದೆ ಇಟ್ಕೊಂಡು ನಾವೀಗ ಯಾವುದೇ MLA ಎಲೆಕ್ಷನ್ ಈಗಿಲ್ಲ, ನಾವು ಲೋಕಸಭಾ ಅಭ್ಯರ್ಥಿನ ಗೆಲ್ಸೋಂಥ ಕೆಲಸಗಳನ್ನು ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡೋಣ. ಮುಂದಿನ ದಿನಗಳಲ್ಲಿ ನಾವು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ಕೆಲಸ ಮಾಡಿದ್ದೀರಿ, ಯಾವ ಥರ ಪಾರ್ಟಿನ ಉಳಿಸ್ಕೊಂಡಿದ್ದೀರಿ, ಯಾವ ಥರ ಪಾರ್ಟಿನ ಬೆಳೆಸ್ಕೊಂಡಿದ್ದೀರಿ, ಯಾವ ಥರ ಲೀಡರ್ಗಳನ್ನು ನಾವು ಇಟ್ಕೊಂಡಿದ್ದೀರಿ, ನಾವು ಪಾರ್ಟಿ ಯಾರು ಕೊಡಬೇಕು ಏನು ಅಂತೇಳಿ ತೀರ್ಮಾನ ಮಾಡ್ತಾರೆ ಅವತ್ತು. ಸರ್, ರಾಮೇಶ್ವರಂ ಇದರಲ್ಲಿ ಇಬ್ಬರು ಅರೆಸ್ಟ್ ಮಾಡಿದ್ದಾರೆ. ದೇವರನ್ನ ಮಾಡಿ